ಇನ್ನು ಶಿವಮೊಗ್ಗದಲ್ಲಿ ಸ್ಥಳೀಯ ಪೊಲೀಸರು ಮಾತ್ರ ಅಲರ್ಟ್ ಆಗಿರೋದಲ್ಲ, ಇಂಟೆಲಿಜೆನ್ಸ್ ನಿಂದಲೂ ರೌಡಿ ಶೀಟರ್ಗಳ ಮೇಲೆ ನಿಗಾ ಇಡಲಾಗಿದೆ. ಜಾಮೀನಿನ ಮೇಲೆ ಹೊರಗಡೆ ಇದಾರಲ್ಲ ಅವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಕಣ್ಣಿಟ್ಟಿದ್ದಾರೆ. ಈಗ ಜಾಮೀನಿನ ಮೇಲೆ ಹೊರಗಡೆ ಇರೋರು ಮತ್ತೆ ರೌಡಿ ಆಕ್ಟಿವಿಟೀಸ್ ಏನಾದರೂ ನಡೆಸ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಕೇವಲ ಲೋಕಲ್ ಪೊಲೀಸ್ ಅಷ್ಟೇ ಅಲ್ಲ, ಎಸ್ಪೆಷಲಿ ಇಲ್ಲಿ ಇಂಟೆಲಿಜೆನ್ಸ್ ಅವರು ಕೂಡ ರೌಡಿ ಶೀಟರ್ ಮೇಲೆ ನಿಗಾ ಇಟ್ಟಿದ್ದಾರೆ. ಹಬ್ಬದ ದಿನ ಯಾರಾದ್ರೂ ಗಲಾಟೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಾ ಅಂತ ನಿಗಾ ಇಟ್ಟಿದ್ದಾರೆ. ಇನ್ನು ಧಾರ್ಮಿಕ ಮುಖಂಡರು ಶಂಕಿತರ ಮೇಲೆ ಇಂಟೆಲಿಜೆನ್ಸ್ ಕಣ್ಣನ್ನ ಇಟ್ಟಿದೆ. ಕೋಮು ಗಲಭೆ ಕೇಸಲ್ಲಿ ಜಾಮೀನು ಪಡೆದವ್ರ ಮೇಲೆ ಎಸ್ಪೆಷಲಿ ಹದ್ದಿನ ಕಣ್ಣನ್ನ ಇಟ್ಟಿರೋದು. ಕೋಮು ಗಲಭೆ ಕೇಸಲ್ಲಿ 40 ಮಂದಿ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಈ 40 ಮಂದಿ ಮೇಲೂ ಕೂಡ ಸ್ಪೆಷಲ್ ಟೀಮ್ ಇವರನ್ನು ನೋಡಿ ಉತ್ತಮ ಕ್ವಾಲಿಟಿಯ ಗಾಣದ ಎಣ್ಣೆಯನ್ನ ಜನರಿಗೆ ಮಾರಾಟ ಮಾಡ್ತಾರೆ. ತಿಂಗಳಿಗೆ ಸುಮಾರು 5 ಲಕ್ಷ ಸಂಪಾದನೆ. ನೀವು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಣ್ಣಿಟ್ಟಿದೆ. ಗಣೇಶ ಹಬ್ಬದ ಟೈಮ್ನಲ್ಲಿ ಏನಾದರೂ ಪ್ರಚೋದನೆ ಮಾಡೋದು ಅಥವಾ ಏನಾದರೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರಾ ಅಂತ ಹದ್ದಿನ ಕಣ್ಣಿಟ್ಟಿರೋದು. ಹಾಗಾದ್ರೆ ಶಿವಮೊಗ್ಗದಲ್ಲಿ ಸ್ಥಳೀಯ ಪೊಲೀಸರು ಯಾವ ತರ ಹದ್ದಿನ ಕಣ್ಣಿಟ್ಟಿದ್ದಾರೆ, ಜೊತೆಗೆ ಗಣೇಶೋತ್ಸವಕ್ಕೆ ಬೇರೆ ಬೇರೆ ಸಂಘಟನೆಯವರು ತಯಾರಿ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ರಿಪೋರ್ಟರ್ ವಿನಯ್ ನೇರ ಸಂಪರ್ಕದಲ್ಲಿ ಕಣ್ಣಿಟ್ಟಿದ್ದಾರೆ. ಇನ್ನು ಇಂಟೆಲಿಜೆನ್ಸ್ ರೌಡಿ ಶೀಟರ್ ಮೇಲೆ ಯಾವ ತರ ಕಣ್ಣನ್ನ ಇಟ್ಟಿದೆ, ಈ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ ಲೈವ್ ನಲ್ಲಿ ಕಣ್ಣಿಟ್ಟಿದ್ದಾರೆ. ಫಸ್ಟ್ ಶಿವಮೊಗ್ಗದ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ವಿನಯ್, ಈಗ ಆಲ್ರೆಡಿ ರೌಡಿಗಳನ್ನ ಕರೆಸಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಎಸ್ಪೆಷಲಿ ಈಗ ಗಣೇಶೋತ್ಸವನ ಈ ಸಲ ಇನ್ನೊಂದಿಷ್ಟು ಅದ್ಧೂರಿಯಾಗಿ ಮಾಡಬೇಕು ಅಂತ ತಯಾರಿಗಳಾಗ್ತಾ ಇದೆ. ಶಿವಮೊಗ್ಗದಲ್ಲಿ ಸ್ಥಳೀಯ ಪೊಲೀಸರು ಯಾವ ತರ ಅಲರ್ಟ್ ಆಗಿದ್ದಾರೆ? ಶರ್ಮಿತಾ, ಏನು ಶಿವಮೊಗ್ಗದಲ್ಲಿ ಹೊತ್ತಿ ಉರಿದಂತಹ ಫ್ಲೆಕ್ಸ್ ಗಲಾಟೆ ಈಗ ತಣ್ಣಗಾಗಿದ್ರು ಕೂಡ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹತ್ತಿ ಉರಿಬಹುದು. ಮತ್ತೆ ಶಿವಮೊಗ್ಗ ಬೂದಿ ಮುಚ್ಚಿದ ಕೆಂಡದಂತಿರೋದ್ರಿಂದ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಅಲರ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಶಿವಮೊಗ್ಗದ ಎಲ್ಲಾ ರೌಡಿ ಶೀಟರ್ಗಳನ್ನ ಕರೆಸಿ ಠಾಣೆಯಲ್ಲೇ ಅವರಿಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಏನು ಶಿವಮೊಗ್ಗದಲ್ಲಿರುವಂತಹ 7 ಠಾಣೆಗಳಲ್ಲೇ ಅವರಿಗೆ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಪ್ರತಿದಿನದ 2 ದಿನಗಳಲ್ಲಿ 700ಕ್ಕೂ ಹೆಚ್ಚು ಏನು ರೌಡಿಗಳನ್ನ ಕರೆಸಿ ಅವರಿಗೆ ವಾರ್ನಿಂಗ್ ನೀಡಿ ಯಾವುದೇ ರೀತಿಯ ಘಟನೆಯಲ್ಲಿ ಪ್ರಕರಣಗಳಲ್ಲಿ ಭಾಗಿಯಾಗದಂತೆ ಅವ್ರನ್ನ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅವರ ಚಲನವಲನ ಕೂಡ ಅವರು ಗಮನಿಸ್ತಾ ಇದ್ದಾರೆ ಪೊಲೀಸ್ನರು. ಇದ್ರ ಜೊತೆಗೆ ಎಲ್ಲಿ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಏನು ಪ್ರದೇಶಗಳಿದಾವೆ ಅಲ್ಲಿ ಹೆಚ್ಚಿನ ಭದ್ರತೆಗಳನ್ನ ಹೆಚ್ಚಿಸಿಕೊಳ್ಳೋದು ಅಂದ್ರೆ ನಿಯೋಜನೆ ಮಾಡ್ತಾ ಇದ್ದಾರೆ. ಏನು ಶಿವಮೊಗ್ಗದಲ್ಲಿ ಮುಂದಿನ ದಿನಗಳಲ್ಲಿ ಬರುವಂತಹ ಏನು ಗಣಪತಿ ಹಬ್ಬದ ಪ್ರಯುಕ್ತ ಶಿವಮೊಗ್ಗದಲ್ಲಿ ಪ್ರತಿ ವರ್ಷನೂ ಕೂಡ ರೌಡಿ ಶೀಟರ್ಗಳನ್ನ ವಿಚಾರಣೆ ನಡೀತಾ ಇದ್ದು. ಆದ್ರೆ ಈ ಬಾರಿ ಅದಕ್ಕಿಂತನೂ ಹೆಚ್ಚು ಅಂದ್ರೆ ಈಗ ಗಲಾಟೆ ಆಗಿರೋದ್ರಿಂದ ಈ ಹಿಂದೆ ಆಗಿರೋ ಗಲಾಟೆಯಿಂದಾಗಿ ಏನು ಶಿವಮೊಗ್ಗದಲ್ಲಿ ಪೊಲೀಸ್ನವರು ಇನ್ನೂ ಹೆಚ್ಚಿನ ಏನು ಜವಾಬ್ದಾರಿನ ಹೊತ್ಕೊಳ್ತಾ ಇದ್ದಾರೆ. ಹಾಗೆ ರೌಡಿ ಶೀಟರ್ಗಳನ್ನ ಕರೆಸಿ ಅವರಿಗೆ ವಾರ್ನಿಂಗ್ ಅನ್ನ ನೀಡ್ತಾ ಇದ್ದಾರೆ. ಇನ್ನೊಂದೆಡೆ ಹೋದ್ರೆ ಶಿವಮೊಗ್ಗದಲ್ಲಿ ಏನು ಎಲ್ಲಾ ಧಾರ್ಮಿಕ ಮುಖಂಡರನ್ನ ಒಂದ್ ಕಡೆ ಸೇರಿಸಿ ಅವ್ರ ಸಭೆ ಕೂಡ ನಡೆಸಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಏನು SP ಲಕ್ಷ್ಮೀ ಪ್ರಸಾದ್ ಅವರು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಹಾಗೆ ಅವರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಜೊತೆಗೆ ಶಿವಮೊಗ್ಗದಲ್ಲಿ ಅವಶ್ಯಕತೆ ಇರುವಂತಹ ಪೊಲೀಸ್ ಠಾಣೆಗಳು 7 ಇದೆ, ಆದ್ರೆ ಇನ್ನು 8 ಇರಬೇಕಾಗಿರೋದು, ಆದ್ರೆ 7 ಇರೋದ್ರಿಂದ ಒಂದು ಪೊಲೀಸ್ ಠಾಣೆ ಅಂದ್ರೆ ಏನು ಊರ್ಗಡೂರು ಇದೆ. ಈ ಹಿಂದೆ ಕೂಡ ಒಂದು ಏನು ಕಲ್ಲು ತೂರಾಟ ನಡೆದಿತ್ತು, ಅಂದ್ರೆ ಕಾರಿನ ಗಾಜಿನ ಮೇಲೆ ಕಲ್ಲನ್ನ ಎಸೆದಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಉದ್ವಿಗ್ನವಾಗಿತ್ತು. ಪ್ರತಿ ಸಾರಿಯೂ ಕೂಡ ಆ ಭಾಗದಲ್ಲಿ ಗಲಾಟೆ ಆಗ್ತಾ ಇರೋದ್ರಿಂದ ಅಲ್ಲಿ ಒಂದು ಹೊಸ ಪೊಲೀಸ್ ಠಾಣೆಗೂ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ. ಇದ್ರ ಜೊತೆಗೆ ಪೊಲೀಸರು RAS ತುಕಡಿ ಆಗಿರ್ಬೋದು, ಹಾಗೆ DAR ಆಗಿರ್ಬೋದು, ಜೊತೆಗೆ KSRP ತುಕಡಿಗಳನ್ನ ಇಲ್ಲೇ ನಿಯೋಜನೆಗೊಂಡು ಏನು ಶಿವಮೊಗ್ಗದ ಹೊರಗಡೆಯಿಂದ ಕರ್ಸ್ಕೊಂಡಿದ್ರು ಆ ಪೊಲೀಸರನ್ನ ಇಲ್ಲೇ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ ಅಂದ್ರೆ 31ರ ನಂತರ ಗಣೇಶ ಹಬ್ಬ ಏನಿದೆ ಆ ಮುಗಿಯುವವರೆಗೂ ಕೂಡ ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳುವ ಯೋಜನೆಯನ್ನ ಹಾಕೊಂಡಿದ್ದಾರೆ. ಜೊತೆಗೆ ಇಲ್ಲಿ ಶಿವಮೊಗ್ಗದಲ್ಲಿ 2 ಗಣಪತಿ ಹಬ್ಬಗಳು ಜೋರಾಗಿ ನಡೆಯುತ್ತೆ. ಒಂದು ಓಂ ಗಣಪತಿ, ಹಾಗೆ ಹಿಂದೂ ಮಹಾಗಣಪತಿ. ಈ ಹಿಂದೆ ಕೂಡ ಹಿಂದೂ ಮಹಾಗಣಪತಿಯಲ್ಲಿ ಶಿವಮೊಗ್ಗದಲ್ಲಿ ಹಲವಾರು ರೀತಿಯಲ್ಲಿ ಗಲಾಟೆ ಆಗಿತ್ತು. ಆ ಗಲಾಟೆಯನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಯಾವುದೇ ರೀತಿಯ ಗಲಾಟೆಗಳು ಆಗದಂತೆ ನೋಡ್ಕೊಳ್ಳೋದಕ್ಕೆ ಈಗ ಪೊಲೀಸರು ಸಜ್ಜಾಗಿದ್ದಾರೆ. ನವಿತಾ, ವಿನಯ್ ಪ್ಲೀಸ್ ಬಿ ಆನ್ಲೈನ್. ಮಂಜು ಆರ್ಯ, ತುಂಬಾ ಸಲ
ಕರಾವಳಿ ಮತ್ತೆ ಮಲೆನಾಡು ಭಾಗದಲ್ಲಿ ಕೋಮು ಸೂಕ್ಷ್ಮ ವಿಷಯವಾಗಿ ಗಲಾಟೆಗಳಾದಾಗ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾನೂ ಆರೋಪಗಳು ಕೇಳಿ ಬರ್ತಾ ಇತ್ತು. ಬಟ್ ಈ ಸಲ ಅಂತ ಘಟನೆಗಳು ಆಗಬಾರ್ದು. ಹೇಳಿ ಹರ್ಷ ಕೊಲೆ ಆದ್ಮೇಲೆ ಶಿವಮೊಗ್ಗ ಬಹಳ ಸೂಕ್ಷ್ಮ ಪ್ರದೇಶ ಆಗ್ಬಿಟ್ಟಿದೆ. ಯಾವ ಟೈಮ್ ನಲ್ಲಿ ಏನಾಗುತ್ತೆ ಹೇಳಕ್ಕಾಗಲ್ಲ. ಗಣೇಶೋತ್ಸವ ಟೈಮ್ ನಲ್ಲಿ ಪ್ರತಿ ಬಾರಿ ಗಲಾಟೆ ಇದ್ದಿದೆ, ವಿನಯ್ ಮೆನ್ಷನ್ ಮಾಡ್ದಂಗೆ. ಬಟ್ ಈ ಸಲ ಆ ಗಲಾಟೆ ಆಗಬಾರ್ದು ಅಂತ ಇಂಟೆಲಿಜೆನ್ಸ್ ಏನ್ ತಯಾರಿಗಳನ್ನು ಮಾಡ್ಕೊಂಡಿದೆ? ಖಂಡಿತವಾಗ್ಲೂ ಶರ್ಮಿತಾ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಮೊನ್ನೆ ನಡೆದಂತಹ ಗಲಾಟೆ ಹಿನ್ನೆಲೆಯಲ್ಲಿ ಕೇಳಿ ಬಂದಿರುವಂತಹದ್ದು ಇಂಟೆಲಿಜೆನ್ಸ್ ಒಂದು ಫೇಲ್ಯೂರ್ ಅಂತ. ಯಾಕಂದ್ರೆ ಇಂಟೆಲಿಜೆನ್ಸ್ ಅವರು ಏನ್ ಮಾಡ್ತಾ ಇದ್ರು, ಈ ಒಂದು ಘಟನೆ ಆಗೋದ್ರ ಬಗ್ಗೆ ಇಂಟೆಲಿಜೆನ್ಸ್ಗೆ ಮಾಹಿತಿ ಇರ್ಲಿಲ್ವಾ ಅನ್ನುವಂತ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು. ಈ ನಿಟ್ಟಿನಲ್ಲಿ ಎಚ್ಚೆತ್ಕೊಂಡಿರುವಂತಹ ಇಂಟೆಲಿಜೆನ್ಸ್ ಅವರು ಈ ಬಾರಿ ಆ ರೀತಿ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ರೌಡಿ ಶೀಟರ್ ಗಳಾಗಿರ್ಬೋದು ಅಥವಾ ಈ ಒಂದು ಘಟನೆಯ ಬಳಿಕ ಯಾರೆಲ್ಲ ಒಂದು ಜೈಲಿನಿಂದ ಜಾಮೀನಿನ ಮೇಲೆ ಹೊರಗಡೆ ಬರ್ತಾರೆ ಅವ್ರ ಮೇಲೆ ಒಂದಷ್ಟು ಹದ್ದಿನ ಕಣ್ಣನ್ನು ಇಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಅಷ್ಟೇ ಇಂಟೆಲಿಜೆನ್ಸ್ ಅವರು ಇದನ್ನ ಸ್ಥಳೀಯ ಪೊಲೀಸರು ಮಾಡೇ ಮಾಡ್ತಿರ್ತಾರೆ. ಆದ್ರೆ ಇಂಟೆಲಿಜೆನ್ಸ್ ಅನ್ನುವಂತವ್ರು ಕೇವಲ ಅಲರ್ಟ್ ಆಗಿರಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಟ್ರೆ ಸಾಲದು. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಇಂಟೆಲಿಜೆನ್ಸ್ ಅವ್ರು ಕೊಡ್ಬೇಕಾದಂತ ಒಂದಷ್ಟು ಇನ್ಫಾರ್ಮೇಶನ್ ಯಾವ ರೀತಿಯಾಗಿರ್ಬೇಕು ಅಂದ್ರೆ, ಏನು ಈಗಾಗಲೇ ಒಂದು ಗಣೇಶೋತ್ಸವಕ್ಕೆ ಸಿದ್ಧತೆಗಳಾಗ್ತಾ ಇದೆ, ಸಿದ್ಧತೆ ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಂತ ಸಭೆಗಳ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿರ್ತಿಲ್ಲ. ಪ್ರಮುಖವಾಗಿ ಯಾವ್ದಾದ್ರು ಮಸೀದಿಯಲ್ಲಿ ಏನಾದ್ರು ಸಭೆ ಆಗ್ತಿದ್ಯಾ, ಅಥವಾ ಯಾವ್ದಾದ್ರು ಮುಖಂಡನ ಮನೆಯಲ್ಲಿ ಸಭೆ ಆಗ್ತಿದ್ಯಾ, ಅಥವಾ ಯಾವ್ದಾದ್ರು ರಾಜಕಾರಣಿಯ ಮನೆಯಲ್ಲಿ ಸಭೆ ಆಗ್ತಿದ್ಯಾ, ಪರ್ಟಿಕ್ಯುಲರ್ ಆಗಿ ಯಾರ ಮನೆಯಲ್ಲಿ ಎಲ್ಲೆಲ್ಲಿ ಸಭೆಗಳಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಆಗ್ಬೇಕಾಗಿದೆ. ಇಲ್ಲಿ ಪ್ರಮುಖವಾಗಿ ರೌಡಿ ಶೀಟರ್ ಗಳ ಮೇಲೆ ನೀವು ನಿಗಾ ಇಟ್ಟಿರಿ ಅಂತಂದ್ರೆ, ನಾರ್ಮಲ್ ಆಗಿ ಲೋಕಲ್ ಪೊಲೀಸರು ರೌಡಿ ಶೀಟರ್ ಮೇಲೆ ನಿಗಾ ಇಟ್ಟಿರ್ತಾರೆ. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಮೊನ್ನೆ ನಡೆದಂತಹ ಘಟನೆಗೆ ಅದನ್ನ ಟ್ಯಾಲಿ ಮಾಡಿಕೊಂಡು ಇಂಟೆಲಿಜೆನ್ಸ್ ಅವರು ಈ ರೀತಿಯಂತ ಒಂದು ಅಲರ್ಟ್ ಮೆಸೇಜ್ ಅನ್ನ ಈಗಾಗಲೇ ಪೊಲೀಸರು ಕೊಟ್ಟಿರುವಂತದ್ದು. ಆದ್ರೂ ಕೂಡ ಅಷ್ಟೇ ಸ್ಥಳೀಯ ಪೊಲೀಸರು ಸಾಕಷ್ಟು ರೀತಿಯಂತ ಒಂದು ಸಿದ್ಧತೆಗಳನ್ನ ಈಗಾಗಲೇ ಮಾಡ್ಕೊಂಡು ಬಂದಿರುವಂತಹದ್ದು. ಜೊತೆಗೆ ಪ್ರಮುಖವಾಗಿ ಯಾರೆಲ್ಲ ಈ ಹಿಂದೆಯ ಕೋಮು ಗಲಭೆಯಲ್ಲಿ ಭಾಗಿಯಾಗಿದ್ರು ಅಂತವ್ರ ಮೇಲೆ ಪ್ರತ್ಯೇಕವಾದಂತಹ ನಿಗಾವನ್ನು ಇಡಲು ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಅದರಂತೆ ಸ್ಥಳೀಯ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಾರ್ವರ್ಕರ್ ಅವರ ಫ್ಲೆಕ್ಸ್ ವಿಚಾರವಾಗಿ ನಡೆದಂತಹ ಗಲಾಟೆ ಯಾವ ರೀತಿಯಾಗಿ ತಾರ್ಕಕ್ಕೆ ಹೋಗಿತ್ತು, ಆ ರೀತಿ ಕೂಡ ಈ ಬಾರಿಯ ಗಣೇಶೋತ್ಸವದ ವೇಳೆ ನಡೀಲೇಬಾರದು, ಅದನ್ನ ಪೊಲೀಸರು ತಡೀಲೇಬೇಕು ಅನ್ನುವಂಥದ್ದು ಈಗಾಗಲೇ ಇಂಟೆಲಿಜೆನ್ಸ್ ಅವರು ಹೇಳಿರುವಂತದ್ದು. ಯಾಕಂದ್ರೆ ಇಂಟೆಲಿಜೆನ್ಸ್ ಅವರು ಎಷ್ಟು ಬುದ್ಧಿವಂತಿಕೆಯಿಂದ ಹೇಳ್ತಾರೆ ಅಂದ್ರೆ, ನಾಳೆ ದಿನ ಏನಾದ್ರೂ ಘಟನೆ ಆದಂತ ವೇಳೆಯಲ್ಲಿ ಅದು ನಮ್ಮ ಮೇಲೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಅಲರ್ಟ್ ಆಗಿರುವಂತ ಸೂಚನೆ ಕೊಡ್ತಾರೆ. ಆದ್ರೆ ಇಲ್ಲಿ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಕೇವಲ ಅಲರ್ಟ್ ಆದಂತ ಮೆಸೇಜ್ ಕೊಡಬಾರ್ದು. ಪ್ರಮುಖವಾಗಿ ಎಲ್ಲಿ ಯಾವ ಪ್ಲೇಸ್ ನಲ್ಲಿ ಯಾವ ಧಾರ್ಮಿಕ ಮುಖಂಡನ ಮನೆಯಲ್ಲಿ ಮತ್ತು ಯಾವ ಚರ್ಚು ಯಾವ್ದ ಮಂದಿರ ಯಾವ್ದು ಮಸೀದಿಯಲ್ಲಿ ಪ್ರಮುಖವಾಗಿ ಸಭೆಗಳು ಆಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ಬೇಕಾಗಿದೆ. ಯಾಕಂದ್ರೆ ಕೇವಲ ಅಲರ್ಟ್ ಇರುವಂತೆ ಸೂಚನೆ ಕೊಟ್ರೆ ಸಾಲದು ಅನ್ನೋದನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು ಶರ್ಮಿತಾ. ಥ್ಯಾಂಕ್ ಯು ಮಂಜು ಆರ್ಯ, ಥ್ಯಾಂಕ್ ಯು ವಿನಯ್ ತಮ್ಮೆಲ್ಲ ಇನ್ಫಾರ್ಮೇಶನ್